ಸರ್, ಗೃಹಲಕ್ಷ್ಮಿ ಮತ್ತೆ ಗೃಹ ಜೊತೆಗೆ ಮರು ಅರ್ಜಿ ಹಾಕಬೇಕು ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದ್ದಾರೆ. ಈಗ ಮರು ಅರ್ಜಿ ಹಾಕಿ ಈಗೇನು ಕಳೆದ 3 ವರ್ಷದ ಅನುಭವ ಅವರಿಗಿದೆ. 3 ವರ್ಷದಲ್ಲಿ ಕೆಲವು ಲೋಪದೋಷಗಳಿದೆ ಅಂತಕ್ಕಂಥದ್ದು ಸರ್ಕಾರವೇ ಹೇಳ್ತಾ ಇದೆ. ಅದು ಉದ್ದೇಶಗಳು ಒಳ್ಳೆಯ ಉದ್ದೇಶವೇ, ಆದರೆ ಆ ಒಂದು ಲೋಪಗಳನ್ನು ಸರಿಪಡಿಸ್ತೀವಿ ಅಂತ ಹೇಳಿ ನಿಜವಾದಂಥ ಫಲಾನುಭವಿಗಳನ್ನು ಏನಾದರೂ ಗುರುತಿಸ್ತಕ್ಕಂಥದ್ರಲ್ಲಿ ಏನಾದರೂ ಸರ್ಕಾರ ಆ ಹೊರೆಯನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅದನ್ನು ದುರುಪಯೋಗ ಪಡಿಸ್ಕೋಬಾರ್ದು ಅಷ್ಟೇ. ಅವ್ರು ಕೊಡ್ತಾ ಇದ್ದಾರೆ, ಕೊಡಲಿ, ಅದೇ ನಾನು ಕೊಡ್ತಕ್ಕಂಥದ್ದಕ್ಕೆ ವಿರೋಧ ಇಲ್ಲ. ಆದರೆ ಆ ಕೊಡ್ತಕ್ಕಂಥ ಕಾರ್ಯಕ್ರಮ ರೂಪರೇಷೆಗಳನ್ನು ಅವತ್ತೇನು ಮಾಡಿದ್ರು ಅದರಲ್ಲಿರ್ತಕ್ಕಂಥ ಒಂದು ಲ್ಯಾಪ್ಸಸ್ಸನ್ನು ಈಗ ಸರಿಪಡಿಸ್ಕೊಂಡು ಇವತ್ತು ಹಣ ದುರ್ಬಳಕೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಅದರ ಅನುಭವ ಆಗಿದೆ. ಅವತ್ತು ಕೊಡಬೇಕಾದ್ರೆ ಒಂದು ಜನತೆ ಮುಂದೆ ಏನು ಮಾತು ಕೊಟ್ಟುಬಿಟ್ಟಿದ್ರು, ಮುಂದಿನ ಅದರ ಆಗ್ತಕ್ಕಂಥ ಅನಾಹುತಗಳನ್ನು ಯೋಚನೆ ಮಾಡಿದೆ. ಯಾರೋ ಹೇಳಿದ್ರು ಅಂತೇಳಿ ಏಕಾಏಕಿ ಎಲ್ಲ ಘೋಷಣೆ ಮಾಡಿದ್ರು, ತೀರ್ಮಾನ ತೆಗೆದುಕೊಂಡ್ರು. ಆಗ ಅದರ ಬಗ್ಗೆ ಚಿಂತನೆ ಮಾಡಲಿಲ್ಲ. ಈಗ ವಿದ್ಯುತ್ ಶಕ್ತಿ ವಿಷಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹೆಸರಿನಲ್ಲಿ ಈಗ ಅವರಿಗೆ ಅದರ ಹೊಡೆತಗಳೇನಾಗಿದೆ, ಆ ಒಂದು ಸಮಯದಲ್ಲಿ ಕೆಲವು ನ್ಯೂನತೆಗಳಿದೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಈಗ ಹೊಸದಾಗಿ ನೋಂದಣಿ ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳು JDS-ನವರಿಗೆ ನಮ್ಮ ಮನೆ ಬಾಗಿಲು ತೆಗೆದಿದೆ ಅಂತ ಹೇಳಿ ಏನಕ್ಕೆ ಬಾಗಿಲು ತೆಗೆದವರೆ JDS-ನವರಿಗೆ ಬನ್ನಿ ಅಂತ ಬಂದು ಏನು ಮಾಡಬೇಕಂತೆ? ಅಭಿವೃದ್ಧಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಎಲ್ಲ ರೀತಿಯ ಸಹಕಾರ ನಾವು ಕೊಡಲಿಕ್ಕೆ ತಯಾರಾಗಿದ್ದೀವಿ. ರಾಜ್ಯದ ಅಭಿವೃದ್ಧಿಗೆ, ರಾಜ್ಯದ ಪ್ರತಿ ಕುಟುಂಬಗಳ ಬದುಕಿಗೆ ಅವರಿಗೆ ಉತ್ತಮವಾದಂಥ ಏನೇ ಕಾರ್ಯಕ್ರಮ ಮಾಡಿದ್ರು ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ನನ್ನ ಕಾರ್ಯಕರ್ತರಿಗೆ ಯಾಕೆ ನಾನೇ ಬೆಂಬಲ ಕೊಡ್ತೀನಿ ಒಳ್ಳೆ ಕೆಲಸ ಮಾಡಿದ್ರೆ. ಅದಕ್ಕೆ ನಂದು ಏನು ತಕರಾರಿಲ್ಲ. ಪಾಪ ಬಾಗಿಲೇನು ತೆಗೆದು ಕೂತ್ಕೊಳ್ಳೋದೇನು ಬೇಡ. ಯಾಕೆಂದರೆ ಅದ್ರ ಮತ್ತೆ ಬಾಗಿಲು ತೆಗೆದುಬಿಟ್ರೆ ಎಂತೆಂಥದ್ದು ಕ್ರಿಮಿಕೀಟಗಳೆಲ್ಲ ಒಳಗಡೆ ಬಂದುಬಿಟ್ರೆ ಎಡವಟ್ಟು ಆಗ್ಬಿಡ್ತದೆ. ಬಾಗಿಲೇನು ಓಪನ್ ಮಾಡಬೇಡಿ, ಓಪನ್ ಮಾಡದಿದ್ದು ನಾವು ಬೆಂಬಲ ಕೊಡೋಕೆ ತಯಾರಾಗಿದ್ದೀವಿ. ಗೃಹಲಕ್ಷ್ಮಿ ವಿಚಾರವಾಗಿ ಸರ್, ಎರಡು ತಿಂಗಳು ಬಂದಿಲ್ಲ ಅನ್ನುವಂಥ ಯಾವುದು ಗೃಹಲಕ್ಷ್ಮಿ ಅದು ಪ್ರತಿ ಸಂದರ್ಭದಲ್ಲೂ ಕೊಡಲಿಲ್ಲ ಇದುವರೆಗೂ ಸರ್ಕಾರ. 2 ತಿಂಗಳದು ಇವತ್ತವರೆಗೆ ಚಕಾರ ಎತ್ತಿದ್ರ ಹಲವಾರು ರೀತಿಯಲ್ಲಿ ಅದನ್ನು ಸಾರ್ವಜನಿಕವಾಗಿ ಹಲವಾರು ರೀತಿಯಲ್ಲಿ ಹಲವಾರು ನಾಯಕರುಗಳು ವಿಧಾನಸಭೆ ಕಲಾಪದಲ್ಲಿ ಚರ್ಚೆ ಮಾಡಿ 5,000 ಕೋಟಿ ಏನಾಯಿತು 2 ತಿಂಗಳ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಫಲಾನುಭವಿಗಳು ಹೋಗತಕ್ಕಂಥದ್ದು 5,000 ಕೋಟಿ ಇವತ್ತು ಅಕೌಂಟೇ ಸಿಕ್ತಿಲ್ಲ ಅಂತಕ್ಕಂಥದ್ದೇನು ಹೇಳ್ತಾ ಇದ್ದಾರೆ. 5,000 ಎರಡು ಅವಧಿ ಕೊಡಬೇಕಂತ 5,000 ಕೋಟಿ ಅದು ಇವತ್ತು ಹಲವಾರು ಬಾರಿ ಪ್ರಶ್ನೆ ಮಾಡಿದ್ರು ಅದಕ್ಕೆ ಚಕಾರ ಎತ್ತಿಲ್ಲ. ಜಾಣ ಮೌನಕ್ಕೆ ಒಳಗಾಗಿದ್ದಾರೆ. ಇವತ್ತಿನವರೆಗೂ ಆಗಿಲ್ಲ. ಹೊಸ ಮುಖ್ಯಮಂತ್ರಿಗಳು ಈಗ ನೆನ್ನೆ ಹೇಳಿದ್ದಾರೆ, ಜಿಲ್ಲಾಧಿಕಾರಿಗಳ ಸಭೆಗಳಲ್ಲಿ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಇನ್ನು ಭ್ರಷ್ಟಾಚಾರ ಮುಕ್ತವಾದಂಥ ರಾಜ್ಯ ಮಾಡ್ತೀವಿ ಅಂತೇಳಿ ಮೊದಲು 5,000 ಕೋಟಿ ಏನಾಗಿದೆ ಅದನ್ನು ಜನತೆ ಮುಂದಿಟ್ಟು ಭ್ರಷ್ಟಾಚಾರದ ನಿರ್ಮೂಲ ಮಾಡಲಿಕ್ಕೆ ಒಂದು ವೇದಿಕೆನ ಚೆನ್ನಾಗಿ ಸಿದ್ಧ ಮಾಡ್ಕೊಳ್ಳಿ ಅನ್ನೋದು ಹೇಳ್ತೀವಿ. ಏನಾಗಿದೆ ಸರ್ ಆ ದುಡ್ಡು? ಅವ್ರ ಸರ್ಕಾರ ಹೇಳಬೇಕು. ನಮಗೆ ಸರ್ಕಾರದಲ್ಲಿ ಮಾಹಿತಿಗಳ ಕೊರತೆ ಅಂತಕ್ಕಂಥ ಹೇಳ್ತಾ ಇದ್ದಾರೆ. ಅವ್ರು ಹೇಳೋದು ಮಾಹಿತಿ ಕೊರತೆಯಿಂದ ಹೀಗಾಗಿದೆ ಅಂತ ಹೇಳಿ. ಆ ಮಾಹಿತಿ ಕೊರತೆ ಸರಿಪಡಿಸ್ಕೊಂಡು ಜನಕ್ಕೆ ದುಡ್ಡು ಹೋಗಬೇಕಲ್ಲ. ಅದಕ್ಕಿನ್ನೂ ಸರಿಯಾದ ರೀತಿ ಸರ್ಕಾರದಿಂದ ಹಿಂದಿನ ಮುಖ್ಯಮಂತ್ರಿಗಳು ಹೇಳಲಿಲ್ಲ. ಅಟ್ಲೀಸ್ಟ್ ಈಗಿನ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ನಿರ್ಮೂಲ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರಾದರೂ ಹೇಳಲಿ ಅಂತ ಜನಗಳು ಅದಕ್ಕೆ ಸತ್ಯಾಸತ್ಯತೆ ಹೇಳಲಿ. ಭ್ರಷ್ಟಾಚಾರ ನಿರ್ಮೂಲ ಮಾಡಬೇಕು. ಅದೇನೋ ಈಗ ತಾಲೂಕು ಕಚೇರಿ, ಜಿಲ್ಲಾ ಕಚೇರಿಲಿ ಅದೇನೋ ಫೋನ್ ನಂಬರ್ ಇಡಬೇಕು. 10 ರೂಪಾಯಿ ಲಂಚ ಕಚೇರಿಲಿ ಕೇಳಿದ್ರೆ ದೂರವಾಣಿ ಮುಖಾಂತರ ಅದು ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ. ಅದು 10 ರೂಪಾಯಿ ಲಂಚ ಕೇಳಿದ್ದನ್ನು ಅವ್ರು ಯಾರು ಹೇಳಬೇಕು ಅಂತ ಅಲ್ಲಿ ನಾನು ಪತ್ರಿಕೆಯಲ್ಲಿ ನೋಡಿದ್ದಪ್ಪ, ನನಗೆ ಗೊತ್ತಿಲ್ಲ. ಕಚೇರಿ ಒಳಗೆ ದುಡ್ಡು ತಗೋಬೇಡಿ ಅಂತ ಹೇಳೋರೆ. ಕಚೇರಿ ಒಳಗೆ ತಗೋಬೇಡಿ ಅಂತೇಳಿ ಅಂದ್ರೆ ಅದರ ಅರ್ಥ ಕಚೇರಿಯಿಂದ ಹೊರಗಡೆ ತಗೋಬೋದು ಅಂತಲ್ಲ. ಇವತ್ತು ಪತ್ರಿಕೆಯಲ್ಲಿ ಬರ್ಬೇಕಾದ್ರೆ ಓದ್ತಾ ಇದ್ದೆ ಕಾರಲ್ಲಿ, ಕಚೇರಿ ಒಳಗೆ ಆಗಬಾರದು ಅಂತ. ಆದರೆ ಒಂದು ಹೇಳ್ತೀನಿ, ಪ್ರಾಮಾಣಿಕವಾಗಿ ಇವತ್ತು ಇಂಥ ವಿಷಯದಲ್ಲಿ ವಿಧಾನಸೌಧ ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ನಡೆದರೆ ನಾನು ಸ್ವಾಗತ ಇದೆ. ಈಗ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ನಡೆಯೋದನ್ನು ಅವರಲ್ಲಿ ಯಾರು ನೋಡ್ತಾರೆ? ಅದಕ್ಕೆ ಯಾರು ಜವಾಬ್ದಾರರು ತಗೋತಾರೆ? ಇವೆಲ್ಲ ಮುಂದಕ್ಕೆ ನೋಡೋಣ ಚರ್ಚೆ. ಇವೆಲ್ಲ ಜನಗಳ ಮುಂದೆ ನಾನು ಮೊನ್ನೆನೂ ಬಂದಾಗ ಇಲ್ಲೇ ಹೇಳೋದ್ನಲ್ಲ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಹೇಳಿ. ನೋಡೋಣ ಇನ್ನು ಮುಂದಕ್ಕೆ ಏನೇನಾಗುತ್ತೆ.
ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.